ರಶ್ಮಿಕಾ ಮಂದಣ್ಣ ಫೇಮಸ್ ನಟಿ, ನಮ್ಮ ಕೊಡಗಿನ ಕುವರಿ. ಕನ್ನಡದಲ್ಲಿ ಕರಿಯರನ್ನು ಶುರು ಮಾಡಿ ಬೇರೆ ಬೇರೆ ಭಾಷೆಗಳಲ್ಲಿ ಮಿಂಚುತ್ತಾ ಇದ್ದಾರೆ. ಇತ್ತೀಚೆಗೆ ವಿಜಯ್ ದೇವರಕೊಂಡ ಅವರನ್ನ ಮದುವೆಯಾಗೂ ಕೂಡ ಸುದ್ದಿಯಾದರು. ಈಗ ರಶ್ಮಿಕಾಗೆ ಗಂಭೀರ ಸ್ವರೂಪದ ಗಾಯಗಳಾಗಿದೆ ಅನ್ನುವಂತಹ ಸುದ್ದಿ. ರಣಬಾಲಿ ಸೆಟ್ನಲ್ಲಿ ರಶ್ಮಿಕಾ ಅವರಿಗೆ ಗಂಭೀರವಾದಂತಹ ಗಾಯ ಆಗಿದೆ. 6 ವಾರ ಶ್ರೀವಲ್ಲಿಗೆ ರೆಸ್ಟು. ರಶ್ಮಿಕಾ ಮಂದಣ್ಣ ಅವರು ರಣಬಾಲಿ ಹಾಗೆ ಮೈಸಾ ಚಿತ್ರದ ಬ್ಯಾಕ್ ಟು ಬ್ಯಾಕ್ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ. ಈ ಎರಡೂ ಚಿತ್ರಗಳ ಸಮಯದಲ್ಲೇ ಸೊಂಟದ ಭಾಗಕ್ಕೆ ತೀವ್ರ ಸ್ವರೂಪದ ಗಾಯ ಮಾಡಿಕೊಂಡಿದ್ದಾರೆ. ಇದರಿಂದ ರಶ್ಮಿಕಾ ಮಂದಣ್ಣ ಸದ್ಯ ರೆಸ್ಟಲ್ಲೇ ಇದ್ದಾರೆ. ಇದರ ಇನ್ನಷ್ಟು ಮಾಹಿತಿಯನ್ನು ನಾವು ಕೊಡೋದು ಆದರೆ, ಸಿನಿಮಾ ಶೂಟಿಂಗ್ ಸಮಯದಲ್ಲೇ ರಶ್ಮಿಕಾ ಮಂದಣ್ಣ ಗಾಯ ಮಾಡ್ಕೊಂಡಿರೋದು. 6 ವಾರಗಳವರೆಗೆ ವಿಶ್ರಾಂತಿ ಪಡೆಯಬೇಕಾಗತ್ತೆ. ಯಾಕಂದರೆ ಬೆನ್ನಿಗೆ ತೀವ್ರ ಸ್ವರೂಪದ ಗಾಯ ಆಗಿರೋದ್ರಿಂದ 6 ವಾರಗಳ ಕಾಲ ವಿಶ್ರಾಂತಿ ಪಡ್ಕೋಬೇಕಾಗತ್ತೆ. ಕ್ರೀಡಾಪಟುಗಳಿಗೆ ಆಗುವಂತಹ ಗಾಯದ ರೀತಿಯಲ್ಲೇ ರಶ್ಮಿಕಾ ಮಂದಣ್ಣ ಅವರ ಸೊಂಟಕ್ಕೆ ಬಲವಾದಂತಹ ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಹಾಗಾಗಿ 6 ವಾರಗಳ ಕಾಲ ಅಂದರೆ ಸುಮಾರು 1.5 ತಿಂಗಳುಗಳ ಕಾಲ ಅವರು ಬೆಡ್ ರೆಸ್ಟಲ್ಲಿ ಇರಬೇಕಾಗತ್ತೆ. ಅಲ್ಲಿಯವರೆಗೂ ಯಾವುದೇ ಶೂಟಿಂಗಲ್ಲಿ ಅವರು ಭಾಗಿಯಾಗಂಗಿಲ್ಲ. ಸಿಕ್ಕಾಪಟ್ಟೆ ಬ್ಯುಸಿ ಇರುವಂತಹ ನಟಿ ರಶ್ಮಿಕಾ ಮಂದಣ್ಣ ಅವರು ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಇದ್ದಾರೆ. ಮದುವೆ ಆಯಿತು ಅಂತ ಹೇಳಿಬಿಟ್ಟು ಕೊಂಚ ಬ್ರೇಕ್ ಕೂಡ ರಶ್ಮಿಕಾ ಮಂದಣ್ಣ ತೆಗೆದುಕೊಳ್ಳಿಲ್ಲ. ಮದುವೆ ಆಗ್ತಾ ಇದ್ದಂತೆ ಎಗೇನ್ ಶೂಟಿಂಗಲ್ಲಿ ಅವರು ತೊಡಗಿಸ್ಕೊಳ್ತಾರೆ. ಮತ್ತು ಅವರ ಗಂಡ ವಿಜಯ್ ದೇವರಕೊಂಡ ಕೂಡ ಅಷ್ಟೇ. ಇಬ್ಬರೂ ಮದುವೆಗಿಂತ ಮುಂಚೆ ಎಷ್ಟು ಮಟ್ಟಿಗೆ ಬ್ಯುಸಿ ಇದ್ದರು, ತಮ್ಮ ತಮ್ಮ ಪ್ರಾಜೆಕ್ಟ್ಗಳಲ್ಲಿ ತೊಡಗಿಸ್ಕೊಂಡಿದ್ರು. ಮದುವೆಯಾದ ನಂತರವೂ ಕೂಡ ಅಷ್ಟೇ ಬ್ಯುಸಿಯಲ್ಲಿದ್ದಾರೆ, ತಮ್ಮ ತಮ್ಮ ಪ್ರಾಜೆಕ್ಟ್ಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ರಣಬಾಲಿ ಹಾಗೆ ಮೈನಾ ಚಿತ್ರದ ಕೆಲಸದಲ್ಲಿ ಮಗ್ನರಾಗಿದ್ದರು. ಈ ಚಿತ್ರದ ಡ್ಯಾನ್ಸು ಮತ್ತು ಆ್ಯಕ್ಷನ್ ದೃಶ್ಯದಲ್ಲೂ ಕೂಡ ತೊಡಗಿಕೊಂಡಿದ್ರು. ಎರಡೂ ಸಿನಿಮಾಗಳ ಸತತ ಕೆಲಸದ ಸಮಯದಲ್ಲೇ ಸೊಂಟಕ್ಕೆ ಗಾಯ ಮಾಡಿಕೊಂಡಿದ್ದಾರೆ. ಇದರಿಂದ ಸೊಂಟದ ಭಾಗಕ್ಕೆ ತೀವ್ರ ಸ್ವರೂಪದ ಗಾಯ ಆಗಿದೆ. ವೈದ್ಯರು ಸಲಹೆ ಕೊಟ್ಟಿದ್ದಾರೆ, ಶ್ರೀವಲ್ಲಿ ರಶ್ಮಿಕಾ ಮಂದಣ್ಣ ಅವರು ರೆಸ್ಟ್ ಮಾಡಬೇಕಾಗತ್ತೆ. 1.5 ತಿಂಗಳುಗಳ ಕಾಲ ಅಂದರೆ 6 ವಾರಗಳವರೆಗೆ ವಿಶ್ರಾಂತಿ ಪಡಿಬೇಕು. 6 ವಾರಗಳಲ್ಲಿ ಚಿತ್ರದ ಯಾವುದೇ ಕೆಲಸ ಅವರು ಮಾಡಂಗಿಲ್ಲ. ಕಂಪ್ಲೀಟ್ ಆಗಿ ರಶ್ಮಿಕಾ ಮಂದಣ್ಣ ರೆಸ್ಟ್ ತೆಗೆದುಕೋಬೇಕು. ಇದರಿಂದ ಒಪ್ಕೊಂಡಂತಹ ಮೈಸಾ ಮತ್ತು ರಣಬಾಲಿ ಚಿತ್ರಗಳ ಕೆಲಸ ತಡವಾಗಿದೆ ಅಂತಲೇ ಹೇಳ್ಬೋದು. ಭಾರಿ ಆ್ಯಕ್ಷನ್ ಓರಿಯೆಂಟೆಡ್ ಚಿತ್ರ ಮೈಸಾ. ಇದರಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಷನ್ ಮಾಡಿದ್ದಾರೆ ರಶ್ಮಿಕಾ ಮಂದಣ್ಣ ಅನ್ನುವಂಥದ್ದು ಕೂಡ. ಚಿತ್ರಕ್ಕಾಗಿ ರಶ್ಮಿಕಾ ಮಂದಣ್ಣ ದೊಡ್ಡ ಮಟ್ಟದಲ್ಲಿ ತಯಾರಿ ಕೂಡ ಮಾಡಿಕೊಂಡಿದ್ರು. ಆ ತಯಾರಿಯೊಂದಿಗೆ ಭರ್ಜರಿಯಾಗಿ ಆ್ಯಕ್ಷನ್ ಕೂಡ ಮಾಡಿದ್ದಾರಂತೆ. ಒಂದು ಚಿತ್ರದ ಕೆಲಸ ಸತತವಾಗಿ ನಡೆದಿದೆ. ರಣಬಾಲಿ ಸಿನಿಮಾದ ಕೆಲಸವೂ ಕೂಡ ನಡೀತಾ ಇದೆ. ಬ್ಯಾಕ್ ಟು ಬ್ಯಾಕ್ ಕೆಲಸ, ಅತಿ ದೊಡ್ಡ ಪ್ರಾಜೆಕ್ಟ್ಗಳು ಎರಡೂ ಕೂಡ. ರಣಬಾಲಿ ಇರಬಹುದು, ಮೈಸಾ ಇರಬಹುದು. ಮೈಸಾ ಚಿತ್ರ ಈ ಒಂದು ಸಾಲಲ್ಲೂ ಕೂಡ ನಿಂತ್ಕೊಂಡಿದೆ. ಅದರ ಜೊತೆಗೆ ರಣಬಾಲಿ ಸಿನಿಮಾ ಕೂಡ ಅತಿ ದೊಡ್ಡ ಪ್ರಾಜೆಕ್ಟ್ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಕೆಲಸದಿಂದ ಒತ್ತಡ, ಅದರ ಜೊತೆಗೆ ಸೊಂಟದ ಭಾಗಕ್ಕೆ ತೀವ್ರ ಮಟ್ಟದಲ್ಲಿ ಪೆಟ್ಟು ಬಿದ್ದಿರೋದ್ರಿಂದ 1.5 ತಿಂಗಳುಗಳ ಕಾಲ ವಿಶ್ರಾಂತಿ ಪಡಬೇಕಾಗತ್ತೆ. ಸೊ ಅದೆಲ್ಲ ಆದಮೇಲೆ ಕಂಪ್ಲೀಟಾಗಿ ಗುಣಮುಖರಾದಮೇಲೆ 6 ವಾರಗಳ ಕಂಪ್ಲೀಟಾಗಿ ಬೆಡ್ ರೆಸ್ಟ್ ಎಲ್ಲ ಮುಗಿದ ಆದ ಮೇಲೆ ಎಂದಿನಂತೆ ತಮ್ಮ ಸಿನಿಮಾ ಕೆಲಸಗಳಲ್ಲಿ ತೊಡಕೋಬಹುದು ಅಂತ ಅನಿಸುತ್ತೆ. ಸೊ ಬ್ಯುಸಿಯೆಸ್ಟ್ ಇದ್ದಂತಹ ಒಬ್ಬ ನಟಿ. ಮತ್ತು ಈ 2 ಚಿತ್ರಗಳನ್ನು ಬಿಟ್ಟರೆ ಸದ್ಯಕ್ಕೆ ಯಾವುದೇ ಹೊಸ ಚಿತ್ರಗಳ ಘೋಷಣೆಯಂತೂ ಆಗಿಲ್ಲ. 2 ಮುಗಿಸ್ಕೊಟ್ಟು ನೆಕ್ಸ್ಟ್ ಪ್ರಾಜೆಕ್ಟ್ಗಳಿಗೆ ಮೋಸ್ಟ್ಲಿ ಕೈ ಹಾಕಬಹುದು. ಸೊ ನೋಡೋಣ, ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ. ಆದಷ್ಟು ಬೇಗ ರಶ್ಮಿಕಾ ಮಂದಣ್ಣ ಗುಣಮುಖರಾಗಲಿ ಅಂತ ಹೇಳಿ ನಾವು ನೀವು ಕೂಡ ಅವರಿಗೆ ಹಾರೈಸೋಣ.